ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾರ್ಜೆ ಕನ್ನಡಿಗ. ಇವತ್ತು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆಫರು ಹಬ್ಬದ ದಿವಸ ಏನು ಕೊಟ್ಟವನಂದರೆ ಸೋಮವಾರ 44 ಆರ್ಡ್ರ್ ಹೊಡೆದ್ರೆ 2900, 37 ಹೊಡೆದ್ರೆ 2200, 30 ಆರ್ಡ್ರ್ ಹೊಡೆದ್ರೆ 1750, 20 ಆರ್ಡ್ರ್ ಹೊಡೆದ್ರೆ 1150. ಇವಾಗ ಸದ್ಯಕ್ಕೆ 35 ರೂಪಾಯಿ ಐತೆ ಎಕ್ಸ್ಟ್ರಾ. ಆದರೆ ಮಧ್ಯಾಹ್ನ ಬಂದುಬಿಟ್ಟು ಎಷ್ಟಪ್ಪ ಇದೆ ಅಂತ ನೋಡೋಣ. ಮಧ್ಯಾಹ್ನ ನೋಡಲೇ ಇಲ್ವಲ್ಲ. ಆದರೆ ಇದ್ರ ಫ್ಲ್ಯಾಟ್ ಚಾರ್ಜಸ್ಸು 35 12 ಗಂಟೆವರೆಗೂ, ಸಂಜೆ 4 ಗಂಟೆವರೆಗೂ ಕಂಟಿನ್ಯೂ 35 ರೂಪಾಯಿ ಐತೆ. ಅದಾದಮೇಲೆ 4 ರಿಂದ 6 25 ರೂಪಾಯಿ, ಆಮೇಲೆ 6 ರಿಂದ 11 40 ರೂಪಾಯಿ. ಈಗ ಕಾಣ್ತೈತೆಲ್ಲ ಗೊತ್ತಿಲ್ಲ, ನೋಡ್ಬೋದು. ಇವಾಗ ಕಾಣ್ತಾ ಇದೆ ಅನಿಸುತ್ತೆ. ನೋಡೋಣ ಬರ್ರಿ ಎಷ್ಟಾಗುತ್ತೆ. ಇವತ್ತು ಅರ್ನಿಂಗ್ಸು ಟಾರ್ಗೆಟು, ಸಾರಿ ಗೈಸ್, ಕಿಲೋಮೀಟ್ರದ್ದು ಮತ್ತೆ ಸ್ಪೀಡೋಮೀಟ್ರ್ ಹೋಗ್ಬಿಟ್ಟೈತೆ. ಜೈ ಆಂಜನೇಯ. ಎಷ್ಟಾಗುತ್ತೆ ನೋಡೋಣ ಇವತ್ತಿನ ಅರ್ನಿಂಗ್ಸು. ಹೆಂಗೆ ಓಡಿಸ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟು ಪೆಟ್ರೋಲ್ ಅಂತೂ ಇನ್ನೂ ಅರ್ಧ ಟ್ಯಾಂಕ್ ಮೇಲೇನಿದೆ. ಮೊನ್ನೆ ನೈಟಲ್ಲಿ ಹಾಕ್ಸಿದ್ದು ಇನ್ನೂ ಐತೆ. ಅಂದರೆ ಸಂಜೆ ಟೈಮಲ್ಲಿ ಹಾಕ್ಸಿದ್ನಲ್ಲ, ಒಂದು 7-8 ಗಂಟೆ ಹಾಕ್ಸಿದ್ದೆ ಮೊನ್ನೆ ಫುಲ್ ಟ್ಯಾಂಕು. ಅದರಲ್ಲಿ ಬೇರೆ 3-4 ಗಂಟೆ ಮತ್ತು ನಿನ್ನೆ ಮತ್ತೆ ಫುಲ್ ಡೇ ಹಾಕ್ಸ್ಬಿಟ್ಟು ಇವಾಗ ಮತ್ತೆ ಅರ್ಧ ಟ್ಯಾಂಕಿಗೆ ಬಂದಿದೆ. ಎಲ್ಲರೂ ತುಂಬ ಜನ ಕೇಳ್ತಾಯಿದ್ದೀರ ನಾನು ಝೋನ್ ಯಾವುದು ಅಂತ. ನೀವು ಬೇಲ್ ರೋಡ್, ಆರ್ ಟಿ ನಗರ್, ಸಂಜಯ್ ನಗರ್, ಸಾಕರ್ ನಗರ ಝೋನ್ ನಂದು. ನಾನಿರೋದು ದೊಡ್ಡ ಬೊಮ್ಮಸಂದ್ರದಲ್ಲಿ. ಇವಾಗ ಲಾಗಿನ್ ಆಗಿದ್ದೀನಿ. ಫಸ್ಟ್ನೇ ಆರ್ಡ್ರ್ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಕೆಫೆ ಪ್ರಸಿದ್ಧಿದಾಗ ಕೊಡ್ತಾನೋ ಎಲ್ಲಿ ಕೊಡ್ತಾನೋ. ಇದೇನೋ ತುಂಬಾ ಇದು ಮಾಡಿಬಿಟ್ಟನಲ್ಲ ಕೆಳಗಡೆ. ಅದು ತುಂಬ ಮೊಬೈಲ್ ಟಚ್ ಆಗ್ತೈತೆ. ಹಿಂದ್ಗಡೆ ಇದಕ್ಕೆ ಮಿರರ್ ಹ್ಯಾಂಡಲ್ಗೆ ಫುಲ್ ಟೈಟ್ ಮಾಡಿದ್ದೀನಿ. ನೋಡಿದ್ರೆ ಫುಲ್ ಡೌನ್ ಆಗಿಬಿಡ್ತಲ್ಲ ಇದು. ಪರವಾಗಿಲ್ಲ ಬರ್ರಿ. ಇನ್ನು ಆರ್ಡ್ರ್ ಬಿದ್ದ ಮೇಲೆ ಲಾಗಿನ್ ಆಗ್ತೀನಿ. ಯಾರಾದರೂ ಹೊಸೊಬ್ಬರು ಬರೋದ್ರೆ ಸಾರ್ಜೆ ಕನ್ನಡಿಗ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು DM ಮಾಡಿರಿ, ರಿಪ್ಲೈ ಕೊಡ್ತೀನಿ. ಫೋನ್ ನಂಬರ್ ಕೊಟ್ಬಿಟ್ಟು ರೆಫರ್ ಮಾಡಿಕೊಡ್ತೀನಿ. ಯಾರಾದ್ರು ಹೊಸೊಬ್ಬರು ಬರೋ ಇದ್ರೆ, ಬೈಕ್ ಇದ್ದರೆ ಮಾತ್ರ ಮಾಡಿ DM. ಎಲೆಕ್ಟ್ರಿಕಲ್ ಗಾಡಿ ಬಗ್ಗೆ ನನಗೆ ಗೊತ್ತಿಲ್ಲ, ಬೈಕ್ ಇಲ್ಲ ಅದನ್ನಿಲ್ಲ ಅಂತಾರೆ. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಜಾಸ್ತಿ. ಅದ್ರದ್ದು ಸಿಗುತ್ತೆ, ಆದರೆ ಹುಡ್ಕಾಡಬೇಕು ನೀವೇ. ಆ ಕಷ್ಟ ನಾನು ತೊಗೊಳ್ಳಲ್ಲ, ನೀವು ಕಷ್ಟಪಡಿ ಅಂತ ಹೇಳ್ತೀನಿ. ಕಷ್ಟಪಟ್ಟರೆ ದುಡ್ಡು ಐತೆ, ಇಲ್ಲಾಂದರೆ ಏನೂ ಇಲ್ಲ ಅಂತ ಹೇಳ್ತೀನಿ. ಬರ್ರಿ, ನಾನು ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಉಡುಪಿ ಗಾರ್ಡನಿಂದ. ಒಂದೇ ಒಂದು ಐಟಮ್ ಇಲ್ಲ, ನಾಗಶೆಟ್ಟಿ ಬಸ್ ಸ್ಟಾಪ್. ಅಣ್ಣ ರೆಡಿ ಕೊಡಿ ಅಣ್ಣ, 4327. ಮೊದಲನೇ ಆರ್ಡ್ರ್ ನನಗೆ ಬಿದ್ದಿರೋದು. ಪರವಾಗಿಲ್ಲ, ಇವತ್ತು ಫಸ್ಟ್ನೇ ಆರ್ಡ್ರ್ ಉಡುಪಿ ಗಾರ್ಡನ್ ಪಿಕಪ್ ಆಯಿತು. ಇನ್ನು ಕನ್ಫರ್ಮ್ ಆಗು. 7232 OTP. ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 102 ರೆಗ್ಯುಲರ್ ಕಸ್ಟಮರ್ಗೆ ಬರ್ತೀನಿ. ಇದು ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ 102 ಇಲ್ಲೇ ಇತ್ತು ಪಕ್ಕದಲ್ಲಿ, ನಿಯರ್ ನಾಗಶೆಟ್ಟಿ ಬಸ್ ಸ್ಟಾಪ್. ತೊಳಿ ಸರ್, ವೆಲ್ಕಮ್ ಸರ್. ನೋಡಿರಿ, ಮೊದಲನೇ ಆರ್ಡ್ರಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ 45 ರೂಪಾಯಿ ಕೊಟ್ಟಿದ್ದೆ. 35 ರೂಪಾಯಿ ಸಾರಿ 43 ರೂಪಾಯಿ, 7 ರೂಪಾಯಿ ಸಾರಿ 8 ರೂಪಾಯಿ ಇದನ್ನು ಕೊಟ್ಟವನೆ ಟ್ರಾಲ್ ಪೇ. ಇವಾಗ ಮತ್ತೆ ಉಡುಪಿ ಗಾರ್ಡನ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ಳೋದು. ಏನು ಮಾಡ್ತೀರಾ, ಅಲ್ಲೇ ಕೊಡ್ತಾನೆ. ಮಳೆ ಬರೋಂಗೆ ಬೇರೆ ಆಗಿಬಿಟ್ಟೈತೆ ಬೆಳಗ್ಗೆ. ಆಲ್ಮೋಸ್ಟ್ ಇವಾಗ ವಿದ್ಯಾರಣ್ಯಪುರದಲ್ಲಿ ಮಳೆ ಬರ್ತೈತೆ. ಫ್ರೆಂಡ್ ಫೋನ್ ಮಾಡಿದ್ದ, ಮಳೆ ಬರ್ತೈತೆ ಅಂತ ವಿದ್ಯಾರಣ್ಯಪುರದಲ್ಲಿ. ಟೈಮಿಂಗ್ಸ್ ನೋಡಿದ್ರೆ ಬೆಳಗ್ಗೆ 7-10 ಗಂಟೆ ಆಗಿದೆ. ಹೋಗ್ಬಿಟ್ಟು ಮತ್ತೆ ಉಡುಪಿ ಗಾರ್ಡನ್ ಹತ್ರ ನಿಂತ್ಕೋತೀನಿ. ಸ್ನೇಹಿತರೆ, ಇವಾಗ 2ನೇ ಆರ್ಡ್ರ್ ನಿರಂತರ ಕೆಫೆಯಿಂದ ಬಿದ್ದಿರೋದು. ಏನು ಆರ್ಡ್ರಸ್ ಕೊಡ್ತಾಯಿಲ್ಲ ಆಲ್ಮೋಸ್ಟು. ಗೊತ್ತಾ, ಹಬ್ಬದ ಟೈಮಲ್ವಾ, ಜಾಸ್ತಿ ಜನ ಹುಡುಗರು ಸೇರ್ತಾರೆ ಮತ್ತು ಆರ್ಡ್ರಸ್ಸು ಕಮ್ಮಿ ಇರುತ್ತೆ. ಮಧ್ಯಾಹ್ನ ಪೀಕರ್ಸಲ್ಲಿ ಟೈಮಲ್ಲಿ ಪರವಾಗಿಲ್ಲ. ಇವಾಗ 6 ನಿಮಿಷ ಆಯ್ತು, ಇನ್ನೂ ರೆಡಿ ಕೊಟ್ಟಿಲ್ಲ. ಬೇಗ ರೆಡಿ ಕೊಡ. ನಾವು ಪ್ಯಾಕ್ ಮಾಡು. ಅಣ್ಣ ಬಂದು ಪ್ಯಾಕ್ ಮಾಡೋಕ್ಕಿಂತ ಮುಂಚೆನೇ ರೆಡಿ ಕೊಡೋಕೆ ಹೋಗ್ತಾವನೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಪ್ಯಾಕ್ ಮಾಡು ಬೇಗ ಸರಿ, ಸಿಗ್ತೀನಿ. ಎಲ್ಲ ನೋಡಿ ಸ್ನೇಹಿತರೆ, BL ಮಳೆ ಬರ್ತೈತೆ. ಮತ್ತು ಸರ್ಕಲ್ಲು BL ಆ ಕಡೆ ನೋಡಿದ್ರೆ ಸೂರ್ಯ ಬರ್ತಾವನೆ, ಈ ಕಡೆ ನೋಡಿದ್ರೆ ಮಳೆ ಬರ್ತೈತೆ. ಏನು ವಿಚಿತ್ರ ವೆದರ್ ಆಗಿಬಿಟ್ಟೈತಪ್ಪ ಇವತ್ತು. ಬೆಳಗ್ಗೆನೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಈ ಅಕ್ಕ ಬೇರೆ ದೀಪಾವಳಿಗೆ ಅಂಟೆಂಟೆ ಗೋಲ್ಡ್ ಆದರೂ ಕೊಡ್ತಾಳೆ ಅಂದರು. ಈ ಅಮ್ಮನೂ ಕೊಡ್ತಾಯಿಲ್ಲ ಗೋಲ್ಡು. ನಮಸ್ಕಾರ ಅಕ್ಕ, ಹ್ಯಾಪಿ ದೀಪಾವಳಿ ನಿನಗೂ. ಬೋರ್ಡ್ ಹಾಕಿಲ್ಲ, ಆದರೂ ನಾನು ಹೇಳ್ತಾಯಿದ್ದೀನಿ ನಮಸ್ಕಾರ ಮಾಡ್ತಾಳಲ್ಲ ಅದಕ್ಕೆ. ಇವನು ಅನ್ನ ಬಾಂಡು OnePlus ಫೋನಲ್ಲಿ ಇನ್ನೂ ಕ್ಯಾಮ್ರಾ ಹಿಡ್ಕೊಂಡೇ ಕುತ್ಕೊಂಡಾನೆ ಒಂದೇ ಜಾಗದಲ್ಲಿ. ಅದು ಯಾವಾಗ ತೆಗಿತಾನೋ ಯಾರಿಗೂ ಗೊತ್ತು. ಅವನು ಐಫೋನ್ ಅಂತೀನಿ, OnePlus ಮೊಬೈಲ್ ಹಿಂಗೆ ಹಿಡ್ಕೊಂಡಿರೋದು ಅದು ಇದುವರೆಗೂ. ಏನು ಗುರುವೆ, ಈ ಥರ ಮಳೆ ಬಂದರೆ ಹೆಂಗೆ ಕೆಲಸ ಮಾಡೋದು? ರೇನ್ ಸರ್ಚ್ ಕೊಡೋಲ್ಲ, ಏನಿಲ್ಲ ಇಂಥ ಮಳೆಯಲ್ಲಿ. ಏನು ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗೋದು. ಸಿಗ್ನಲ್ ಬಿತ್ತು, ಸ್ಟಾಪ್ ಸುಭಾಷ ಸ್ಟಾಪ್. ಸ್ನೇಹಿತರೆ, 3ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಯಾವುದಪ್ಪ ಬಿಲ್ಲು? ಓಕೆ, ಡೋರ್ ಕ್ಲೋಸ್ ಮಾಡಿಬಿಡಿ.
ಇವಾಗ ಎಷ್ಟು 10 ಕಿಲೋಮೀಟ್ರಿಂದ ಬಂದಿರೋದು. ಸರ್ 12 ಪಿಕಪ್ಪು ಡ್ರಾಪ್ ಸೇರಿಬಿಟ್ಟು. ತೊಳಿ, ವೆಲ್ಕಮ್. ರಿಟರ್ನ್ ಅಮೌಂಟ್ ಎಲ್ಲ ಎಷ್ಟು ಕೊಟ್ಟಿದ್ದಪ್ಪ ಅಂದರೆ ಈ ರೀತಿ ತೋರಿಸ್ತೀನಿ. 104 ರೂಪಾಯಿ ಕೊಟ್ಟಿದ್ದ, 35 ರೂಪಾಯಿ ಮ್ಯಾಕ್ಸ್ ಬೋನಸ್ ಸೇರಿಸ್ಬಿಟ್ಟು 2 ಟ್ರಿಪ್ಸ್ ಕೌಂಟಿಂಗು 44. ಓಹ್ ಏನು ರೀ, ಡ್ರಾಪ್ ಮಾಡಿದ ತಕ್ಷಣ ಕೊಟ್ಬಿಟ್ಟ. ಮತ್ತೆ 103 ಅಲ್ಲ, ಬಡ್ಡಿ ಮಗ ಹೋದು ಎಲ್ಲಿ. ಮತ್ತೆ ಔಟ್ ಆಫ್ ಝೋನು ಪಿಕಪ್ಪು. ಎಲ್ಲಪ್ಪ ಅಂದರೆ ಔಟ್ ಆಫ್ ಝೋನಿಗೆ ಹೋಗ್ಬೇಕು. ಅಲ್ಲಿ ನಾಗೇನಹಳ್ಳಿಗೆ ಪಿಕಪ್ಪು. ಇವಾಗಲೇ ಬಂದಿದ್ದೀನಿ 12 ಕಿಲೋಮೀಟ್ರ್ 48 ರೂಪಾಯಿ ತಿಂಗ್ಬಿಟ್ಟ ನೋಡಿ ಬಡ್ಡಿ ಮಗ. ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ 104 ರೂಪಾಯಿ 12.200 ಮೀಟ್ರಿಗೆ. ಹೋಗ್ತೀರಾ? ಹೋಗಿ ಸರಿ ಹೋಗಿ ಬರ್ರಿ. ಇನ್ನು ಮತ್ತೆ ಇದಕ್ಕೆ ಹೋಗೋಣ, ಇಲ್ಲಿ ನಾಗೇನಹಳ್ಳಿಗೆ. ಫುಡ್ಡು ರೆಡಿ ಇದೆ, ಬಂದಿದ್ದೀನಿ ಅಣ್ಣ. 4996 ಅಣ್ಣ, 5705. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ ಇರಿ. ಇವಾಗ ಶೋಭಾ ಆರ್ಚರ್ಡು ಇದೆ, ಅದು ಶೋಭಾ ಜಕ್ಕೂರಲ್ಲಿ ಇರೋದು. ಕರೆಕ್ಟಾಗಿ ನೋಡಿ ಹೇಳ್ತೀನಿ, ಜಕ್ಕೂರಲ್ಲಿ. ನಂಗೆ ಗೊತ್ತು, ಅದು ಡೈಲಿ ಹೋಗ್ತೀವಿ. ಏನು ಹೊಸದಾಗಿ ಹೇಳ್ತೀನಿ ಅಂತೀಯಲ್ಲ, ಏನು ಮಾಡೋಕ್ಕಾಗಲ್ಲ. ಬರ್ರಿ ಹೋಗೋಣ ಶೋಭಾ ಆರ್ಚರ್ಡಿಗೆ. ಇಲ್ಲಿಂದ 9 ಕಿಲೋಮೀಟ್ರ್ ಹೋಗ್ಬೇಕು. ಇವಾಗ ಪ್ಯಾಕಿಂಗ್ ಹೆಂಗೆ ಇದು ಗೊತ್ತಿಲ್ಲ. ಆಲ್ಮೋಸ್ಟ್ ಈ ಹೋಟೆಲಿಂದ ನಾನು ಸೆಕೆಂಡ್ ಟೈಮ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ಲ. ಹೋಟೆಲ್ ಅಣ್ಣ ಲಕ್ಷ್ಮಿ ಸಸ್ಯಾಹಾರಿ, ನಾಗೇನಹಳ್ಳಿಯಿಂದ. ಜೈ ಆಂಜನೇಯ. 5 ಆರ್ಡ್ರ್ ಕೊಟ್ಟರೆ ಎಷ್ಟಪ್ಪ ಆರ್ಡ್ರ್ ಆಗುತ್ತೆ ಅಂದರೆ ಆಲ್ಮೋಸ್ಟು ಇರಿ ನೋಡೇ ಬಿಡೋಣ. ಇವಾಗ ಟೋಟಲ್ 4:15 ಆಗಿದೆ. ಇದು 1:30 ಹಿಡಿದ್ರೆ ಒಂದು 6 ಆರ್ಡ್ರ್ ಆಗಿಬಿಡುತ್ತೆ ಸ್ನೇಹಿತರೆ. ಇವಾಗ ಸಾಕರ್ನಗರ ಕಾಂತಿ ಸ್ವೀಟ್ಸಿಂದ ಆರ್ಡ್ರ್ ಬಿದ್ದಿರೋದು. ಎಲ್ಲಪ್ಪ ಅಂತ ಈ ರೀತಿ ತೋರಿಸ್ತೀನಿ ಅಣ್ಣ. 2811 ರೆಡಿ ಇದೆ ನೋಡಿ. 2811 ಕೊಡಿ. ಆಗಿದೆ ನೋಡಿ. ಏನಾಯ್ತಣ್ಣ, ಪಿಕಪ್ ಆಯ್ತಲ್ಲ? ಹೌದಾ, ಈಗ ಐಟಮ್ ಚೆಕ್ ಮಾಡ್ತಾರಂತೆ. ಏನಣ್ಣ ದೀಪಾವಳಿಗೆ ಸ್ಪೆಷಲ್ ಇಲ್ವಾ ಡೆಲಿವರಿ ಬಾಯ್ಸ್ಗೆ? ಕೆಲಸ ಮಾಡೋರಿಗೆ ಇಲ್ವಾ? ಹೌದಾ, ಸರಿ ಆಯ್ತು. ಬರೀ ಪಿಕಪ್ ಆಯಿತು. ಎಷ್ಟು ರೂಪಾಯಿ ಐಟಮ್? 2700 ರೂಪಾಯಿ ಐಟಮ್ ಐತೆ. ಬಲ್ಕ್ ಆರ್ಡ್ರ್ ಹಾಕ್ಬೋದಿತ್ತು, ಚೆನ್ನಾಗಾಗ್ತಿತ್ತು. ಇವಾಗ ಇದ್ಯಾವುದು ತುಮಕೂರು ರೋಡು. ಎಲ್ಲಪ್ಪ ಅಂದರೆ ಇರಿ ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಸೀಟ್ ಗಿಟ್ಟು ಬಿದ್ದುಬಿಟ್ಟಿತ್ತಪ್ಪ ಎಲ್ಲಾದರೂ. ಎಷ್ಟು 9.5 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಹೋಗೋಣ ಬೇಗ. ಕಾಂತಿ ಸ್ವೀಟ್ಸ್ ಪಿಕಪ್ ಆಯಿತು. ಆಲ್ಮೋಸ್ಟ್ ಎಷ್ಟನೇ ಆರ್ಡ್ರಪ್ಪ ಅಂದರೆ ಇದು 6ನೇದು 5ನೇದು ಗೊತ್ತಿಲ್ಲ. 6 ಆರ್ಡ್ರ್ ಆಗಿದೆ ಆಲ್ಮೋಸ್ಟು. ಆದರೆ ಒಂದು 5 ಆರ್ಡ್ರ್ ಇದೆ, 6ನೇ ಆರ್ಡ್ರೇ ಬಿದ್ದಿರೋದು. ಬರ್ರಿ, ಒಂದು ವಿಡಿಯೋ ಐತೆ ಮ್ಯಾಕ್ಡಾನ್ಸ್ನಲ್ಲಿ ನಿನ್ನೆ ಗಲಾಟೆ ಆಗಿರೋದು. ಅದು ವಿಡಿಯೋ ಹಾಕ್ತೀನಿ ಆದಷ್ಟು ಬೇಗನೆ. ಅದು ನಿನ್ನೆ ಸಂಜೆ ಗಲಾಟೆ ಆಗಿರೋದು. ಅದು ಏನಾಗಿತ್ತು ಏನಂತ ತಿಳಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದನ್ನು ಈ ಸಾಕರ್ನಗರ ಝೋನಲ್ಲಿ ಏನಾಗಿತ್ತು ಅಂತ ತುಂಬ ಜನಕ್ಕೆ ಕೇಳಿದ್ರಿ. ಆದರೆ ಲೈನಲ್ಲಿದ್ದವಲ್ಲ ಹುಡುಗರು ಕಾಲಲ್ಲಿದ್ದಾಗ ಆ ಥರ ಚೂರು ಏನೋ ಆಗಿತ್ತು ಮ್ಯಾನೇಜರ್ ಜೊತೆ ಮತ್ತು ಅಲ್ಲಿರೋ ಸ್ಟಾಫ್ ಜೊತೆ. ಅದು ಮೇನ್ ಸ್ಟಾಫ್ ಜೊತೆ ಆಗಿತ್ತಲ್ಲ, ಆ ಕಾರಣ ಅದರೊಂದು ಫುಲ್ ವಿಡಿಯೋ ಹಾಕ್ತೀನಿ. ಒಂದು 8-9 ನಿಮಿಷ ವಿಡಿಯೋ ಇದೆ, ಅದು ನೋಡೋರಂತೆ. ಮತ್ತೇನು ಸಮಾಚಾರ? ಆರಾಮ? ಒಟ್ಟಿನಲ್ಲಿ ಫುಲ್ಲು ಜೋರು. ಹಾಂ, ಮತ್ತಿನ್ನೇನು ಸಮಾಚಾರ? ಸಬ್ಸ್ಕ್ರೈಬ್ ಮಾಡು, ನೋಡತ್ಪ ವೀಡಿಯೋಸ್. ಅದು ನಮ್ಮದು ಇವನು ಆಲ್ಮೋಸ್ಟ್ ನನಗೆ 3-4 ವರ್ಷದಿಂದ ಪರಿಚಯ. ಮುಂಚೆ ಶೆಲ್ಲಲ್ಲಿ ಕೆಲಸ ಮಾಡ್ತಾರೆ, ಅವಾಗಿನ ಪರಿಚಯ. ಸಡನ್ನಾಗಿ ನೋಡಿಬಿಟ್ಟು ನಿಲ್ಲಿಸಿದ್ದೆ ರಿಟರ್ನ್ ಅಮೌಂಟ್ ಅಂತ. ಮಧ್ಯಾಹ್ನ ಮಗ ಸಮಾಚಾರ? ಫುಲ್ ಜಾಲಿನಾ? ಸರಿ ಬರೋಣ. ಸರಿ ಬರ್ತೀನಿ. ಬರ್ರಿ, ರಿಟರ್ನ್ ಅಮೌಂಟ್ ಎಲ್ಲ ಕೊಟ್ಟವನೇ ಆಲ್ಮೋಸ್ಟು. ಇವಾಗ ಮತ್ತೆ ಹೋಗೋಣ ನಮ್ಮ ಝೋನ್ಗೆ. ಸ್ನೇಹಿತರೆ, ಮಲ್ಲೇಶ್ವರಂ CTR ಇಂದ ಪಿಕಪ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು. ಎಲ್ಲಪ್ಪ ಮಲ್ಟಿ ಡೈಮಂಡ್ ಅಪಾರ್ಟ್ಮೆಂಟ್ ಭದ್ರಾಪಲ್ಲ ಡ್ರಾಪು. ಇದಕ್ಕೂ 100 ರೂಪಾಯಿ ಚಿಲ್ಲರೆ ಕೊಟ್ಟವನು ಅಷ್ಟೇ. ಇಲ್ಲಿ ಫುಡ್ ರೆಡಿ ಎಲ್ಲ ಆಗಿತ್ತು. ಹೋಗ್ಬಿಟ್ಟು ಚೆಕ್ ಮಾಡಿದ ತಕ್ಷಣ ಅಲ್ಲಿ ಐಟಮ್ ಇಟ್ಬಿಟ್ಟಿದ್ರು. ಪರವಾಗಿಲ್ಲ ಅಂದ್ಕೊಂಡು ತೊಗೊಂಡು ಹೋಗೋಣ. ಇದೊಂದು ಬೇರೆ ಕ್ಯಾಶ್ ಆನ್ ಡೆಲಿವರಿ, 14 ಕ್ಯಾಶು 681 ಡಿ ದ್ರಬಾಕರ್ ಅಂತೆ ಕಸ್ಟಮರ್ ಹೆಸರು. ಬರ್ರಿ, ಇನ್ನು ಮತ್ತೆ ಇಲ್ಲಿಂದ ಇವಾಗ ಭದ್ರಾಪಲ್ಲ ಲೈಟ್ ಹೋಗೋಣ. ಅಂತ 9 ಕಿಲೋಮೀಟ್ರ್. ಇಲ್ಲಿ ಮಲ್ಲೇಶ್ವರಂದಲ್ಲಿ ಹೂವಿನ ಮಾರ್ಕೆಟಲ್ಲಿ ಏನು ಜನಸಾಗರ ನೋಡ್ರಿ ಹಬ್ಬಕ್ಕೆ. ಅದರಲ್ಲಿ ಬೇರೆ ಹೂವಿನ ಸ್ಮೆಲ್ಲು ಘಮ ಅಂತೈತೆ. ಇವಾಗ ಸ್ನೇಹಿತರೆ ಟೈಮಿಂಗ್ಸು 10:38 ಆಗಿದೆ. ಇವಾಗ ತೃಪ್ತಿ ರೆಸ್ಟೋರೆಂಟಿಂದ ಒಂದು ಆರ್ಡ್ರ್ ಆವಾಗಲೇ ಒಂದು ಕೊಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ಮತ್ತೆ ಯಲಹಂಕ ನ್ಯೂ ಟೌನ್ಗೆ ಬಿದ್ದಿರೋದು ಎಲ್ಲ. ಇವಾಗ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ
12 ಆರ್ಡ್ರ್ ಹೊಡೆದಿದ್ದೀನಿ. ಅಲ್ಲಿ 14 ನೋಡೋಕೆ ಹೋಗ್ಬಿಡಿ, ಇಲ್ಲಿ ನೋಡಿ 12 ಆರ್ಡ್ರ್. ಸರ್ ನಾನೇ ತಾನೇ ತೋರಿಸ್ಬೇಕು. 12 ಆರ್ಡ್ರು 700 ಚಿಲ್ಲರೆ ಆಗಿದೆ. ಇವಾಗ ಮತ್ತೆ ಒಂದು 70 ರೂಪಾಯಿ ಕೊಟ್ಟಿರೋದು ತೃಪ್ತಿ ರೆಸ್ಟೋರೆಂಟದು. 10:45 ಗಂಟೆ ಆಗಿದೆ. ಕೊಡೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಂದು ಪುಡಿ ಮಸಾಲೆ ದೋಸೆ ರೆಡಿ ಇದೆ. ಸಾರಿ, ಪುಡಿ ಮಸಾಲೆ ದೋಸೆ ರೆಡಿ ಇದೆ. ಪುಡಿ ಸೆಟ್ ದೋಸೆ ಒಂದಿದೆ, 2 ಇದೆ ಅಲ್ಲ, ಅದಕ್ಕೆ ತೊಗೊಂಡು ಕೊಡೋಣ. ಸ್ವಿಗ್ಗಿದ ಯಾವ ಥರ ಅಂದರೆ ಹೆಂಗೆ ಯಾಮರ್ಸ್ತಾನೆ ಅಂದರೆ, ಅದೇ ರಿಟರ್ನ್ ಅಮೌಂಟ್ ಲಾಂಗ್ ಬಂದಿರ್ತೀವಿ 48, 50 ಈ ಥರ ಚಿಲ್ಲರೆ ಜಾಸ್ತಿ ದುಡ್ಡಿದ್ದರೆ ರಿಟರ್ನ್ ಆರ್ಡ್ರ್ ಕೊಟ್ಬಿಡ್ತಾನೆ. ಇವಾಗ ಓನ್ಲಿ 10 ರೂಪಾಯಿ ಇದೆ, ಆರ್ಡ್ರೇ ಕೊಡ್ತಲ್ಲ ನೋಡಿ. ಬರೀ 10 ರೂಪಾಯಿ ಇದೆ ರಿಟರ್ನ್ ಅಮೌಂಟು. ಟೈಮಿಂಗ್ಸ್ ಆಗಕ್ಕೆ ಬಂತು, ಇನ್ನೊಂದು 20 ಸೆಕೆಂಡಲ್ಲೇ ಆಗೋಯ್ತು ರಿಟರ್ನ್ ಅಮೌಂಟೇ ಬಂದುಬಿಡುತ್ತೆ. ಆದರೆ ಆರ್ಡ್ರ್ ಕೊಡಲಿಲ್ಲ. ಅಲ್ಲವಾಗ ಬೆಳಗ್ಗೆ ಬಂದುಬಿಟ್ಟು 48 ರೂಪಾಯಿ 42 ರೂಪಾಯಿ ಒಟ್ಟಿನಲ್ಲಿ 40 ಮೇಲೆ ಚಿಲ್ಲರೆ ಇತ್ತು. ಅವಾಗ ನನಗೆ ಆರ್ಡ್ರ್ ಕೊಟ್ಬಿಟ್ಟ. 12-13 ಪಿಕಪ್ ಡ್ರಾಪ್ ಸೇರಿಬಿಟ್ಟು ಅದನ್ನು ಕೊಟ್ಟಿದ್ದಾದ್ಮೇಲೆ ಕೊಡ್ಬೇಕು ತಾನೆ. ಅದನ್ನ ಆ ಥರ ಕೊಡಲಿಲ್ಲ. ಇವಾಗ ನೋಡಿದ್ರೆ ಈ ಥರ ಕೊಡ್ತವನೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮುಚ್ಕೊಂಡು ಹೊಡಿಬೇಕಷ್ಟೇ. ಇವಾಗ ಟೈಮು 12:34 ಗಂಟೆ ಆಗಿದೆ. ಆಲ್ಮೋಸ್ಟ್ ಮಾಲ್ ಆಫ್ ಏಷ್ಯಲ್ಲಿ ಇದ್ದೀನಿ ಇವಾಗ. ಆರ್ಡ್ರ್ ಬಿದ್ದಿರೋದು ಮಾಲ್ ಆಫ್ ಏಷ್ಯಂದು ಯಾವುದು ಪಿಜ್ಜಾ ಬೇಕ್ರಿನ ಯಾವುದು ಬಿದ್ದಿರೋದು. ಫುಡ್ಡು ರೆಡಿ ಇದೆಯಾ, ಕಾಲ್ ಮಾಡಿದ್ದೆ, ಅವರು ಕಾಲ್ ಪಿಕ್ ಮಾಡಲಿಲ್ಲ. ನೋಡೋಣ ಇವಾಗ ಇಲ್ಲಿ ತಂದುಬಿಟ್ಟು ಇಟ್ಟಿದ್ದಾರೆ, ಏನಾದ್ರು ಗೊತ್ತಿಲ್ಲ. ಆಲ್ಮೋಸ್ಟ್ ಕ್ಲಾಸಿಕ್ 14 ಇಂಚಿನ ಪಿಜ್ಜಾ 2 ಇರೋದು. ನೋಡೋಣ ಇವೇನಾಗುತ್ತೆ ಅಂತ. ಫಸ್ಟ್ ಟಾರ್ಗೆಟಿಗೆ ಇನ್ನೂ ಬೇಕಾಗಿರೋದು 5-6 ಆರ್ಡ್ರ್ ಬೇಕು. ಇಲ್ಲಿ ನೋಡಿದ್ರೆ ಐಟಮೇ ಬಂದಿಲ್ಲ. ಪಿಜ್ಜಾ ಬೇಕ್ರಿದು ಪಿಜ್ಜಾ ಎಕ್ಸ್ಪ್ರೆಸ್ ಅಂತೆ. ಇಲ್ಲಿ ನಂಬರ್ ಕೊಟ್ಟವ್ರೆ, ನೋಡೋಣ ರೀ. ಪಿಜ್ಜಾ ಎಕ್ಸ್ಪ್ರೆಸ್ ಇಲ್ಲವಲ್ಲ. ಇದೇನು ಇಷ್ಟು ನಂಬರ್ ಬರ್ದವ್ರೆ. ಸಬ್ ಮ್ಯಾನೇಜರು ಯಾವುದೂ ಇಲ್ಲ. ಇನ್ನೂ ತಂದು ಕೊಡ್ತಾರೆ. ಯಾವಾಗ ಯಾರು ಫುಡ್ಡು ರೆಡಿ ಕೊಟ್ಬಿಟ್ಟವ್ರೆ ಆಲ್ಮೋಸ್ಟು. ನೋಡ್ಬೋದು ಇರೇ, ನೋಡ್ಬೇಕಾದ್ರೆ ಕಾಲ್ ಮಾಡ್ತೀನಿ. ಇವಾಗ ಕಾಲೇ ಪಿಕ್ ಮಾಡ್ತಾಯಿಲ್ಲ. ದರಿದ್ರನು ಮಕ್ಕಳು ಹೋದು. ಯಾವಾಗ ಯಾರು ಕೊಡ್ತಾರೆ ಯಾರಿಗೆ ಗೊತ್ತು. ನಮ್ಮ ಚಿನ್ನು ನೀವು ಕುತ್ಕೊಂಡೈತಿ ಇಲ್ಲಿ ಆರಾಮಾಗೆ. ಇವ್ರು ಯಾರೂ ಬರ್ತಾನೂ ಇಲ್ಲ ಆ ಕಡೆಯಿಂದ ತೊಗೊಂಡ್ಬಿಟ್ಟು. ನೋಡಿ ಕಾಲೇ ಪಿಕ್ ಮಾಡ್ತಾಯಿಲ್ಲ, ರಿಂಗ್ ಆಗ್ತೈತೆ. ಅಂದರೆ ಬ್ಲೂಟೂತ್ ತಗೊಂಡಿದ್ದೀನಲ್ಲ ಆ ಕಾರಣಕ್ಕಾಗಿ ಕೇಳಿಸಲ್ಲ. ಹಲೋ ಮೇಡಮ್, ಆರ್ಡ್ರ್ ಐಡಿ ಮೇಡಮ್ ರೆಡಿ ಇದೆ ಮೇಡಮ್. ಫುಡ್ಡು 6157 ಮೇಡಮ್. 20 ಮಿನಿಟ್ಸ್ ಹೋಗೇ ಮೇಡಮ್. ಫುಡ್ ರೆಡಿ ಕರೆ. ಹೌದಾ, ಸರಿ, ಓಕೆ, ಕಳಿಸಿ, ಬೇಗ ನೋಡ್ತೀನಿ. ಓಕೆ, ಬಂದುಬಿಟ್ಟೆ. 2 ನಿಮಿಷ ಆಗಿಲ್ಲ. ಬಡ್ಡಿ ಮುಗಿದೋದು. ನಾನು 20 ನಿಮಿಷ ಅಂತ ಹೇಳ್ತಾಯಿದ್ದೀನಿ ದೊಡ್ಡದಾಗೆ. ಏನೇನು ಮಾಡೋ, ಸುತ್ತಾಡ್ಕೊ LNTದಲ್ಲಿ ಇದೆ, ಸುತ್ತಾಡ್ಕೊಂಡು ಬಂದಲ್ಲ ಅದಕ್ಕೆ. ಇರೇ ವೇಟ್ ಮಾಡಿ ತೊಗೊಂಡೋಗೋಣ, ಬರ್ತಾವ್ರಂತೆ. ಮೇಡಮ್ 25 ಮಿನಿಟ್ಸ್ ಆಯಿತು ವೇಟ್ ಮಾಡ್ತಾಯಿದ್ದೀನಿ. ಅದು ಎಂತ ತೊಗೊಂಬರ್ತೀರಾ ನೀವು? ನಿಮ್ದೇನು ಪಿಜ್ಜಾ ಬೇಕ್ರಿ ತಾನೇ ಇದು? ಪಿಜ್ಜಾ ಎಕ್ಸ್ಪ್ರೆಸ್ ತಾನೇ? ಯಾವಾಗ ತೊಗೊಂಬರ್ತೀರಾ? ರೆಡಿ ಕೊಟ್ಟುಬಿಟ್ಟು ಅರ್ಧ ಗಂಟೆ ಬೇಕಾ? ಫೋನ್ ಮಾಡಿದ್ರೆ ಪಿಕ್ ಮಾಡಬೇಕಲ್ಲ. ದರಿದ್ರ ನನ್ನ ಮಕ್ಕಳು, ಅವರು ಒಳಗಡೆ ಇದ್ದವರು. ಕೊಡಿ, ನಂದೇ. ಎಷ್ಟು ರೂಪಾಯಿ ಐಟಮ್ ಇದು? ಎಷ್ಟು ರೂಪಾಯಿ ಐಟಮ್? ಬರೀ 800 ರೂಪಾಯಿನಾ? ಇಷ್ಟಕ್ಕೆ ನಮ್ಮ ಮನೆಗೆ 2 ಪಿಜ್ಜಾನ? ದಯವಿಟ್ಟು ಬೇಗ ತಂದು ಕೊಡಿ. ಬೇಗ. ನಿಮ್ಮ ಕೆಲಸ ತಂದು ಕೊಡೋದಾ? ಮತ್ತು ರೆಡಿ ಮಾಡಿಕೊಡೋದು ಯಾರು? ಬೇರೆಯವರ? ಹಂಗಾರೆ ಮದುವೆ ಒಬ್ಬರ ಜೊತೆ, ಪರ್ಸ್ತಾ ಒಬ್ರ ಜೊತೆನಾ? ಹಂಗಾಯ್ತು. ಸರಿ, ಬರೋಣ ಬ್ರೋ. ನೋಡ್ರಿ ಏನು ಮಾಡ್ತೀರಾ. ಅವ್ರು ಪ್ಯಾಕ್ ಮಾಡಿ ಬೇರೆಯವ್ರು ಕೊಡ್ತಾರಂತೆ. ಇಂಥ ದೊಡ್ಡ ಐಟಮ್ನ ತೊಗೊಂಡು ಹೋಗ್ಬೇಕು ಇವಾಗ. ಸ್ನೇಹಿತರೆ, ಇವಾಗ ಅಪಾರ್ಟ್ಮೆಂಟ್ ಒಳಗಡೆ ಬಂದಿದ್ದೀನಿ. ನಾನು ಫುಡ್ ಯಾವ ಥರ ಇಟ್ಕೊಂಡಿರ್ಬೇಕು ಹೇಳಿ? ಪಿಜ್ಜಾನ ನೋಡಿ, ಇಷ್ಟು ದೊಡ್ಡ ಪಿಜ್ಜಾ ಬ್ಯಾಗಲ್ಲಿ ಕುತ್ಕೊಳತ್ತಾ? ಹಿಂಗೆ ಇಟ್ಕೊಂಡು ಬಂದಿದ್ದೀನಿ ಅಡ್ಡು. ಆ ಪಿಜ್ಜಾ ಒಳಗಡೆ ಏನಾಗಿರ್ಬೇಕಂತ ಯೋಚನೆ ಮಾಡಿ ನೀವು. ಏನು ಮಾಡೋಕ್ಕೆ ಬರೋಲ್ಲ. ಅಷ್ಟು ದೊಡ್ಡ ಪಿಜ್ಜಾ ಆರ್ಡ್ರ್ ಮಾಡೋದು. ನಮ್ದು ಇರೋದೇ 8 ಇಂಚು 10 ಇಂಚಿಂದು ಬ್ಯಾಗು ಅಷ್ಟೇ ಇರುತ್ತೆ. ಅವ್ರು ಆ ಥರ ಇದನ್ನು ಮಾಡಿದ್ರೆ. ಲಿಫ್ಟ್ ಯಾವ ಕಡೆ ಅಕ್ಕ? ಲಿಫ್ಟ್ ಯಾವ ಕಡೆ ಅಕ್ಕ? ಈ ಕಡೆನಾ? ಎಲ್ಲಪ್ಪ ಲಿಫ್ಟು? ಹಾಂ, ಮೇಲ್ಗಡೆ ಹೋಗ್ಬೇಕಾ? ಮೇಲ್ಗಡೆ ಇರ್ಬೇಕು ಅನ್ಸುತ್ತೆ ಲಿಫ್ಟು. ಬೇಸ್ಮೆಂಟಲ್ಲಿ ಇಲ್ವಲ್ಲ. ಎಲ್ಲಪ್ಪ ಲಿಫ್ಟು? ಯಾವ ಸೈಡು? ಅಲ್ಲಿದೆಯಾ ಲಿಫ್ಟು? ನಾನು ಈ ಕಡೆಯಿಂದ ಬಂದುಬಿಟ್ನಲ್ಲ ಅದಕ್ಕೆ. ಬರ್ರಿ, ಆರ್ಡ್ರ್ ಕೊಟ್ಟಾದ್ಮೇಲೆ ಸಿಗ್ತೀನಿ ಮತ್ತೆ ಆಮೇಲೆ. ಸ್ನೇಹಿತರೆ, ಇವಾಗ ಕೃತಿಕಾ ರೆಸ್ಟೋರೆಂಟಲ್ಲಿ ಇದ್ದೀನಿ. ಆಲ್ಮೋಸ್ಟು 2:21 ಗಂಟೆಗೆ ಟೈಮಿಂಗ್ಸು. ಮಲ್ಟಿ ಆರ್ಡರ್ ಕೊಟ್ಟಾನೆ. ಒಂದು ನಂದನ ಪ್ಯಾಲೇಸ್, ಒಂದು ಕೃತಿಕಾ, ಒಂದು ಕೆಂಪಾಪುರ, ಇನ್ನೊಂದು ಹೆಣ್ಣೂರು ಡಿಮಾರ್ಟ್ ರೋಡಲ್ಲಿ ಇರೋದು ಅಪಾರ್ಟ್ಮೆಂಟು, ಅಲ್ಲಿ ಕೊಟ್ಟವನೆ. ಅರ್ನಿಂಗ್ಸು 1300 ಚಿಲ್ಲರೆ ಆಗಿದೆ ಅಷ್ಟೇ. ಮ್ಯಾಕ್ಸ್ ಬೋನಸ್ ಎಲ್ಲ ಸೇರಿದ್ರೆ ಒಂದು 1400 ರೂಪಾಯಿ ಆಗುತ್ತೆ. ಮೇಡಮ್ 9665 ಅಣ್ಣ, 9665. ಥ್ಯಾಂಕ್ಸ್ ಅಣ್ಣ.
ಪಿಕಪ್ಪು 3362 ಗ್ರೌಂಡ್ ಫ್ಲೋರು 3362 ಪಿಕಪ್ ಆಯಿತು. ಇವಾಗ ನಂದನ ಪ್ಯಾಲೇಸು ಸಹಕಾರ ನಗರದಲ್ಲಿ ಇದ್ದೀನಿ. ಎಷ್ಟು ಓಡಿಸ್ತಾನೆ ಗೊತ್ತಿಲ್ಲ. ಆಲ್ಮೋಸ್ಟು ಇದೊಂದು ಕೊಟ್ಟರೆ ಫಸ್ಟ್ ಟಾರ್ಗೆಟ್ ಆದ್ರೆ ಮುಗಿದೋಗುತ್ತೆ. ಆರಾಮಾಗಿ ಜಾಲಿಯಾಗಿ ಹೊಡಿಯೋಣ. ಏನಂತೀರ ಮತ್ತು ನೀವು ಎಷ್ಟು ಹೊಡಿತೀರ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಾಗೆ ಮತ್ತೆ ಸಿಗ್ತೀನಿ ಆಮೇಲೆ. ಅಂದ್ರೆ से आया क्या देखो नहीं. हाँ ಇಲ್ಲಿ ನೋಡಿ ಸ್ನೇಹಿತರೆ 2740. दूसरा ये कितना बजे दिया है? अभी इतना घंटा हो गया ऑर्डर मुझे पड़ा है. 1 घंटा हो गया. हाँ 1 घंटा. अभी फिर से एक कस्टमर को वही ऑर्डर में आईडी में आया तो देखो अंदर जाकर चेक करो. दो बार आया है क्या ऑर्डर? देखो 2 बार आया है क्या? देखो 2740. नेम क्या है डिलीवरी बॉयज़ का? अभी आया है सुभाष. हाँ मैं हूँ सुभाष. मेरा ऑर्डर दे दो फिर. हाँ मैं आया हूँ, मेरा ऑर्डर दे दो. कितना बजे आया वो ऑर्डर? अभी 1 घंटा 1.5 घंटे होने वाले हैं. हाँ और फिर से इधर कुछ भी नहीं आया क्या? 2740. हाँ ಇರಿ ಟಿಕೆಟ್ ರೈಸ್ ಮಾಡಿಬಿಡೋಣ. ಇನ್ನೇನು ಮಾಡ್ತೀರಾ? मार्क पिकअप हो गया तो मुझे कैसे ऑर्डर पड़ गया? ಇರಿ ಸ್ನೇಹಿತರೆ ಅನ್ಲೇಬಲ್ ಮಾರ್ಕ್ ಪಿಕಪ್ ಅಂತ ಹೇಳ್ತಿದ್ದೀನಿ. ರೆಸ್ಟೋರೆಂಟ್ ಕಾಲ್ ಬಂತು ಇವಾಗ. ಹಾಂ ಇರಿ ಸಿಗ್ತೀನಿ ಸ್ನೇಹಿತರೆ. ಆರ್ಡರ್ ಕ್ಯಾನ್ಸಲ್ ಆಯಿತು. ಅಂದರೆ ಅದು 1.5 ಗಂಟೆ ಮುಂಚೆ 1 ಅವರ್ ಮುಂಚೆನೇ ಇದನ್ನಾಗಿತ್ತಲ್ಲ, ಆ ಕಾರಣಕ್ಕಾಗಿ ಇದನ್ನಾಗಿತ್ತು. ಆರ್ಡರ್ ಕ್ಯಾನ್ಸಲ್ ಆಗಿತ್ತು ಹೋಟೆಲ್ ಎಂಪೈರಿಂದ. ಇವಾಗ ಇಲ್ಲಿಂದ ಹೋಗಿಬಿಡೋಣ. ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದೊಂದು ಸರಿ ಆಗುತ್ತೆ ನೋಡಿ. ನಿಮಗೆ ಏನಾದರೂ ಆ ಥರ ಆದಾಗ ಟಿಕೆಟ್ ರೈಸ್ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಬರ್ರಿ ಸಂಜೆ ಸಿಗ್ತೀನಿ ನಿಮ್ಗೆ ಡೈರೆಕ್ಟಾಗಿ. ಇವಾಗ ಸ್ನೇಹಿತರೆ ಇವಾಗ ಎಲ್ಲಿದ್ದೀನಿ ಅಂದರೆ ಹಿರಾಣಿದ್ದೀನಿ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದ್ದೀನಿ. ಇದು ಆಧಾರ್ ಕಾರ್ಡ್ ಆಫೀಸ್ ಮುಂದೆನೇ ನಿಂತ್ಕೊಂಡಿದ್ದೀನಿ. ಇಲ್ಲೇ ಲಾಗಿನ್ ಆಗೋಣ ಅಂದ್ಕೊಂಡು. ಆಲ್ಮೋಸ್ಟ್ ಅರ್ನಿಂಗ್ಸ್ ಒಂದು 1800 ರೂಪಾಯಿ ಆಗಿದೆ ಅಷ್ಟೇ. 9 ಅವರ್ 2 ನಿಮಿಷ ಮಾಡಿದ್ದೀನಿ ಡ್ಯೂಟಿನ. ಅರ್ನಿಂಗ್ಸು ಫಸ್ಟ್ ಟಾರ್ಗೆಟ್ ಮುಗಿಸ್ಬಿಟ್ಟು ಸೆಕೆಂಡ್ ಟಾರ್ಗೆಟ್ಗೆ ಇನ್ನೂ 7-8 ಆರ್ಡರ್ ಬೇಕಾಗಿತ್ತೆ. ನೋಡೋಣ. ಇವಾಗ ಲಾಗಿನ್ ಆಗಿದ್ದೀನಿ. 7 ಗಂಟೆ ಆಯಿತು. ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂದ್ಕೊಂಡು ಡ್ಯೂಟಿ ಸ್ಟಾರ್ಟು. ರಿಲೋಡ್ ಕನ್ಫರ್ಮೇಷನ್ ಆಯಿತು. ಝೋನಲ್ಲಿ ಇದ್ದೀನಲ್ಲ ಅದಕ್ಕೆ ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಇವಾಗ ನ್ಯೂ ಬೇಡ್ ರೋಡ್ ಕಡೆ ಹೋಗ್ಲಾ ಎಲ್ಲಿ ಹೋಗ್ಲಿ ಅಂತ ಗೊತ್ತಾಗ್ತಲ್ಲ. ಯಾಕಂದರೆ ಎಷ್ಟು 40 ರೂಪಾಯಿ ಐತೆ ಇವಾಗ 11 ಗಂಟೆವರೆಗೂ. ಎಷ್ಟಾದರೂ ಹೊಡ್ಕೋಬೇಕು ಅಷ್ಟೇ. ಒಟ್ಟಿನಲ್ಲಿ ಬೇಗ ಎಲ್ಲರೂ ಪಟಾಕಿ ಹಾರಿಸ್ತಾರೆ. ನಾವು ಸುಗಿದಲ್ಲಿ ಪಟಾಕಿ ಹಾರಿಸ್ಬಿಡೋಣ. ಕೊಟ್ಟಿದ್ದಕ್ಕೆ ನಾಳೆ ನಾವು ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ನೋಡೋಣ. ನಾಳೆ ಮಧ್ಯಾಹ್ನವರೆಗೆ ಮಾಡಿದ್ರೆ ಮಾಡ್ತೀನಿ. ಮಂಗಳವಾರ ದಿವಸ ನೈಟು 9-10 ಗಂಟೆ ಟ್ರೈನ್ ಐತೆ, ಹತ್ಕೊಂಡು ಹೋಗ್ತಾ ಇರೋದು. ಇದು ಯಾವುದೋ ಒಂದು ಆರ್ಡ್ರ್ ಕೊಟ್ಟ 29 ನಿಮಿಷ ನಾಗವಾರ್ಗೆ 101 ರೂಪಾಯಿ 1.5 ಕಿಲೋಮೀಟ್ರು. ರಿಟರ್ನ್ ಅಮೌಂಟ್ 20 ರೂಪಾಯಿ ಕೊಟ್ಟವನೆ. ಏನು ಮಾಡೋದು ಇವನಿಗೆ? ಇದ್ಯಾವುದು ಮಾಸ್ಟರ್ ITC ಮಾಸ್ಟರ್ ಚೀಪು ಅಲ್ಲಿಗೆ ಬಿದ್ದೈತೆ. ಬರ್ರಿ ಪಿಕಪ್ ಆದಮೇಲೆ ಸಿಗ್ತೀನಿ, ಡ್ರಾಪ್ ಆದಮೇಲೆ. ಸ್ನೇಹಿತರೆ ಇವಾಗ ಒಂದು ಎಕ್ಸೆಲ್ ಆರ್ಡ್ರ್ ಬಿದ್ದಿರೋದು ನೋಡ್ಬೋದು. 179 ರೂಪಾಯಿದು. ಪರವಾಗಿಲ್ಲ. ಏನೋ 2, 3, 4 ಐಟಮ್ ಐತೆ ಅಷ್ಟೇ. ಆದರೆ ಇದು ಯಾವ ರೆಸ್ಟೋರೆಂಟ್ ಅಂದ್ರೆ ಹುಡುಕಾಡೋದು ನನಗೆ ತಲೆನೋವಾಗಿಬಿಟ್ಟೈತೆ ಇವಾಗ. ಇದ್ಯಾವುದು ಸಂಜೀರ ಅಂತೆ. ಇದರಲ್ಲಿ ನೋಡಿದ್ರೆ ಎಷ್ಟನೇ ಫ್ಲೋರು? 22 ಫ್ಲೋರ್, ಫಸ್ಟ್ ಫ್ಲೋರ್ ಅಂತ ಕೊಟ್ಟವ್ರೆ. ಇಲ್ಲಿ ಯಾವುದೋ ಯಾರಿಗೋ ಟಸ್ಕೊಂಡದಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ, ಮತ್ತೆ ಸಿಗ್ತೀನಿ ಆಮೇಲೆ. ಸ್ನೇಹಿತರೆ ನಮ್ಮ ಫ್ರೆಂಡಿಗೂ ಅವ್ನಿಗೂ ಎಕ್ಸೆಲ್ ಆರ್ಡ್ರ್ ಬಿದ್ದಿರೋದು. ಆದರೆ ಅವ್ನಿಗೆ ಫ್ರೆಂಡ್ ಇವಾಗ ಆಗಿರೋದು ಜಸ್ಟು ರೆಸ್ಟೋರೆಂಟಲ್ಲಿ. ಇಷ್ಟ ಐಟಮ್ಗೆ 305. ಬಾಯ್ ತುಮಕೋ ಕಿನ್ನ ಇದೆಯಾ? 270. ಅವ್ನು 270 ಅಂದರೆ ಅವ್ನು ಈ ಸೈಡ್ ಇದ್ದಲ್ಲ. ನಾನು ಇದರಲ್ಲಿದ್ದೆ, ಎಲ್ಲಿದ್ದು SNNಲ್ಲಿದ್ದೆ. ನನಗೆ ಪಿಕಪ್ ದೂರ ಹೇಳಿದ್ನಲ್ಲ ಅದಕ್ಕೆ. ಇವಾಗ ಟೈಮಿಂಗ್ಸ್ ಆಲ್ಮೋಸ್ಟು 8:57 ಗಂಟೆ ಆಗಿದೆ. ರಿಟರ್ನ್ ಅಮೌಂಟ್ 7 ರೂಪಾಯಿ ಕೊಟ್ಟಿರೋದು. ಎಲ್ಲಿಯಪ್ಪ ಇದ್ದೀನಿ ಅಂದರೆ ಜಕ್ಕೂರಲ್ಲಿರೋದು ನಾನು ಇವಾಗ. ಎಲ್ಲಪ್ಪ ಇಲ್ಲಿದ್ದೀನಿ, ಇಲ್ಲಿ ನೋಡ್ಬೋದು. ಇಲ್ಲಿರೋದು 36 ಆರ್ಡರ್ ಆಗಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಟಾರ್ಗೆಟ್ ಫಸ್ಟ್ ಮುಗಿದೋಯ್ತು. ಇನ್ನು ಎಲ್ಲಿ ಮತ್ತೆ ಕೊಡ್ತಾನೆ ನೋಡೋಣ ಏನಾಗುತ್ತೆ. ಎಷ್ಟು ಅರ್ನಿಂಗ್ಸ್ ಒಂದು 2300 ಪ್ಲಸ್ 240 ಅಂದರೆ 2500 ಮೇಲೆ ಆಗಿದೆ ಮ್ಯಾಕ್ಸ್ ಬೋನಸ್ ಎಲ್ಲ ಸೇರಿಸ್ಬಿಟ್ಟು. ನೋಡೋಣ ಬರ್ರಿ, ಮತ್ತೆ ಸಿಗ್ತೀನಿ ಲಾಸ್ಟಲ್ಲಿ ಎಂಡಲ್ಲಿ. ಏನೋ ಒಬ್ಬ ಕಸ್ಟಮರ್ ಬಡ್ಡಿ ಮಗ, ಎಂಥ ಬಡ್ಡಿ ಮಗ ಇರ್ಬೇಕು. ಅಪಾರ್ಟ್ಮೆಂಟ್ OTP ಕೊಟ್ಟುಬಿಟ್ಟು ಅಪಾರ್ಟ್ಮೆಂಟ್ ಫ್ಲೋರಲ್ಲಿ ಹೋಗಿದ್ದೀನಿ. ಅಲ್ಲಿಂದ ಯಾವ ನೋಡಿದ್ರೆ ಸರ್ ಗೇಟ್ ಹತ್ರ ಬನ್ನಿ ಅಂತೆ. ಇಲ್ಲಿ ನೋಡಿದ್ರೆ ಪಟಾಕಿ ಶಾರ್ಸ್ಕೊತ ಕೂತ್ಕೊಂಡು ಅವನ ಬಡ್ಡಿ ಮಗ. ಫೋನ್ ಮಾಡ್ತೀನಿ ರೀ ಅವ್ನಿಗೆ. ನೋಡೋಣ ಗೇಟ್ ಹತ್ರ ಬರೋಕ್ಕೆ ಹೇಳೋನೆ. ಆಲ್ಮೋಸ್ಟು ಗೇಟ್ ಹತ್ರ ಬಂದುಬಿಟ್ಟು ಒಳಗಡೆಯಿಂದ ಆಚೆ ಬರೋಕ್ಕೆ 10 ನಿಮಿಷ ಆಯ್ತು ನನಗೆ. ಅಲ್ಲೆಲ್ಲ ಕಡೆ ಪಟಾಕ್ಷಿ ಅಪಾರ್ಟ್ಮೆಂಟಲ್ಲಿ ಒಂದೊಂದೇ ಲಿಫ್ಟ್ಗಳು ಎಲ್ಲವ್ರೆ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಕಿದಾರು ಗೇಟ್ಗೆ ಪಾಸ್ ಒಮ್ಮೆ. ಹಲೋ ಹಲೋ ಸರ್, ಕಿದಾರು? ಹಲೋ ಹಲೋ ಸರ್, ಹಲೋ ಹಲೋ
हेलो सर, किधर हो? मैडम मैं गेट के पास हूँ, बाहर अंदर जा। हेलो, बाहर। हेलो, किधर हो आप? किस साइड? किधर हो मैडम? बाहर है ना, मैं इधर डीलर भाई खड़ा हूँ ना। अंदर में जाएगा। नहीं भैया, बाहर है कस्टमर। हेलो मैडम, मैं इधर हूँ ना, एंट्री गेट के पास बाहर ही हूँ ना, आप किधर हो? किधर हो? इधर रोड के ऊपर ही खड़ा हूँ ना मैडम। मैडम बाहर आ जाओ। ಎಲ್ಲೆಲ್ಲ ಆರ್ಡರ್ ಮಾಡ್ತಾರೆ? पहले देखो बाहर आ जाओ, फिर बात करो। अंदर होकर क्या ऑर्डर करते हो? ಏ ದರಿದ್ರ ನನ್ನ ಮಕ್ಕಳು ಅಪ್ಪ. ಇಲ್ಲ ಇದನ್ನು ಮಾಡೋಕ್ಕಾಗಲ್ಲ ಇವ್ರಿಗೆ. ಎಷ್ಟೊತ್ತೈತೆ ನೋಡ್ತಾನೆ ಇದ್ದೀನಿ, ಅಲ್ಲಿ ಕಾಲ್ ಮಾಡಿದ್ರು ಬಾರೋ ಬಾರೋ ಅಂತ. ಒಳಗಡೆನೇ ಇದ್ದಾಳೆ ಇನ್ನು ಅವಳು ಅಮ್ಮ. ಏನು ದರಿದ್ರ ಬರೋ ಅಂತೀನಿ. ಇಲ್ಲ ಫಸ್ಟೇ ಕೇಳ್ಬೇಕು, ಫೋನ್ ಮಾಡಿ ಸರ್ ಗೇಟ್ ಹತ್ರನೇ ಇರ್ತೀನಿ, ಆಚೆನೇ ಇದ್ದೀನಿ ಅಂತ ಬನ್ನಿ ಅಂತ ಅಂದ್ಕೊಂಡು ಒಳಗಡೆ ಹೋಗ್ಬಿಟ್ಟು ಬೆಲ್ ಮಾಡಿದ್ದೀನಿ. ಬೆಲ್ ಮಾಡಿದ ಮೇಲೂ ಯಾರು ರೆಸ್ಪಾನ್ಸ್ ಇಲ್ಲ ಅಲ್ವ? ಇದ್ರೆ ತಾನೇ ರೆಸ್ಪಾನ್ಸ್ ಮಾಡೋಕ್ಕೆ. ಆಮೇಲೆ ಕಾಲ್ ಮಾಡಿದ ಹತ್ರ ಗೇಟ್ ಹತ್ರ ಬರೆಯೋಕ್ಕೆ ಕೇಳ್ತವ್ರೆ. ಕಿತ್ತೋದು ನಾನು. ಸ್ನೇಹಿತರೆ, ಡ್ಯೂಟಿ ಆಫ್ ಮಾಡಿದ್ದೀನಿ. ಟೈಮ್ಸು 11:52 ಗಂಟೆಗಿದೆ. ಆರ್ಡ್ರ್ ಬಂದುಬಿಟ್ಟು 40 ಹೊಡೆದಿರೋದು. 400 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. 2494 ಪ್ಲಸ್ 400 12 ಅವರ್ 49 ನಿಮಿಷ ಮಾಡಿದ್ದೀನಿ ಡ್ಯೂಟಿನ. ನಿನ್ನೆ 16 ಅವರ್ 15 ಅವರ್ ಮಾಡಿದ್ದೀನಿ. ಇವತ್ತು ಬರೀ 12 ಅವರ್ 49 ನಿಮಿಷ. 2494 ಪ್ಲಸ್ 400 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. 500 ರೂಪಾಯಿ ಇವತ್ತು. ಎಷ್ಟೈತಪ್ಪ ಇದು? 3394 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಮೊನ್ನೆ ಮಳೆ ಬಂದಾಗ ಇಷ್ಟ ಇರಲಿಲ್ಲ. ಇವತ್ತಾಗಿರೋದು ದೀಪಾವಳಿ ದಿವಸದ್ದು ಬರೋಲ್ಲ. ನಾಳೆನೂ ಆಫರ್ ಇದೆ. ನಾಳೆ ಮಧ್ಯಾಹ್ನವರೆಗೂ ಎಲ್ಲ ಸಂಚಾರ ಮಾಡ್ಕೊಂಡು ಊರಿಗೆ ಹೋಗ್ಬೇಕು ನಾಳೆ. ನೋಡಿ ನಾಳೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಲ್ಲ. ಇವಾಗ ಇವತ್ತಿಂದ ಆಲ್ಮೋಸ್ಟು 40 ಆರ್ಡ್ರಿಗೆ 3394. ಎಷ್ಟು 40 ಆರ್ಡರ್ ಹೊಡೆದಿದ್ದೀನಿ ಕರೆಕ್ಟಾಗಿ. ಇಷ್ಟೇ ಈ ವಿಡಿಯೋ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ? ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.